ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕನ್ನಡ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಬಂದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ಕೊಂಡು ಸಾಂಬಾರು ಮಾಡೋಣ ಅಂತ ಬದನೆಕಾಯಿ ಸಾಂಬಾರು ಅಂತ ಇದ್ದೀನಿ. ಅದಕ್ಕೆ ಒಂದು ಕಾಯಿ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ, ಒಂಚೂರು ಚಕ್ಕೆ, 1 ಲವಂಗ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಬೇಡ ಅಂತ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡಿ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ. ಮತ್ತೀಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಚಿಟಪಟ ಅಂದ ತಕ್ಷಣ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ನೀರುಳ್ಳಿ ಹಾಕ್ಕೊತೀನಿ. ಈ ಥರ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಬದನೆಕಾಯಿ ಸಾಂಬಾರಿಗೆ. ಇದು ಇವತ್ತು ಸಂಜೆ ಬಂದು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಿಂಟು ಬೇರೆ ತುಂಬ ಹುಷಾರಿಲ್ಲ. ನನಗೆ ಅನ್ನಿಸ್ತಾ ಇದೆ ಸುಸ್ತಾಗ್ತಿದೆ ಅಮ್ಮ ಅಂತ ಇದ್ದಾಳೆ. ಅದಕ್ಕೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಇದ್ದೀವಿ ಇವತ್ತು. ಅವರ ಅಪ್ಪಾಜಿಗೆ ಹೇಳಿದರೆ ನೀವೇ ಕರ್ಕೊಂಡೋಗ್ರಿ, ಪಾಪು ಬೇರೆ ಸಣ್ಣನು ಅಂದರೆ ಕೆಲಸ ಒಂದಿನ ಅಂಗಡಿ ಬಾಗಿಲು ಹಾಕಿದರೆ ನಡೆಯಲ್ಲ. ನಾವು ಬೇರೆ ಹೊಸ ಅಂಗಡಿ ಓಪನ್ ಮಾಡಿದ್ದೀವಿ. ಕಸ್ಟಮರ್ಗಳು ಬೇಜಾರಾಗ್ತಾರೆ. ಬಂದು ಡೈಲಿ ಒಂದು 10-15 ಕಾಲ್ಸ್ಗಳು ಬರ್ತಾ ಇರುತ್ತೆ ಅಂತ ಅವ್ರ ಅಪ್ಪಾಜಿ ಹೋದರು. ನಾನು ಚಿಂಟು ಇವಾಗ ವೇದು ಪಾಪು ಮೂವರು ಬಸ್ಸಿಗೆ ಹೋಗಬೇಕು. ಅಡುಗೆ ಮಾಡಿಬಿಟ್ಟು ಅವ್ರ ಅಪ್ಪಾಜಿನ ಕಳಿಸ್ಬಿಟ್ಟು ರಾತ್ರಿ ತರಕಾರಿ ತಂದಿದ್ರು ಅವ್ರ ಅಪ್ಪಾಜಿ. ಹಾಗಲಕಾಯಿ ಮತ್ತು ಬೀನ್ಸು, ಬದನೆಕಾಯಿ ಎಲ್ಲ ಅದರಲ್ಲಿ ಹಾಕಿದ್ದೀನಿ ನಾನು ಆ ಟ್ರೇದಲ್ಲಿ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಮಧ್ಯಾಹ್ನ ತೊಂಡೆಕಾಯಿನೂ ತಂದಿದ್ದಾರೆ. ತೊಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಅವರಿಗೆ. ಅದಕ್ಕೆ ನಾನು ಬಂದು ಒಂದು 3 ಬದನೆಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬಂದು ಯಾರು ಬದನೆಕಾಯಿ ತಿನ್ನಲ್ಲ, ನಾನು ಅವ್ರ ಅಪ್ಪಾಜಿ ಇಬ್ಬರೇ ಅಲ್ಲ. ಅದಕ್ಕೆ ಸಾಕು 3 ಬದನೆಕಾಯಿ ಅಂತ ಕೊಯ್ದಿಟ್ಕೊಂಡಿದ್ದೀನಿ. ಬದನೆಕಾಯಿ ಮಾತ್ರ ತುಂಬ ಚೆನ್ನಾಗಿದೆ, ಹುಳುಕ ಏನೂ ಇಲ್ಲ, ಚೆನ್ನಾಗಿದೆ ಬದನೆಕಾಯಿ. ಈ ಥರ ಕಟ್ ಮಾಡಿಟ್ಕೊಂಡು ಇದರಲ್ಲಿ ಅದು ನಾವು ಒಗ್ಗರಣೆ ಹಾಕಿದ್ವಲ್ಲ ಆ ಖಾರನ ಇದರಲ್ಲಿ ತುಂಬಿಟ್ಟು ಒಲೆ ಮೇಲಿಟ್ಟರೆ ಮುಗೀತು. ಅದರಲ್ಲೇ ಆ ಖಾರದಲ್ಲೇ ಎಷ್ಟು ಬೇಕಷ್ಟು ಖಾರದ ನೀರು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈ ಥರ ಖಾರನೆಲ್ಲ ಅದರಲ್ಲಿ ತುಂಬಿಟ್ಟು ಇಟ್ಟಿದ್ದೀನಿ. ಇವಾಗ ಮಿಕ್ಸಿ ಬಟ್ಲಲ್ಲಿ ಇದು ಉಳಿದಿರೋಂಥ ಖಾರ ಎಲ್ಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು ನಮ್ಮ ಕಂಟೆಸ್ಟೆಂಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಸಾರು, ಚಪಾತಿಗೆ ಬೇಕಲ್ಲ ಸಂಜೆ ಅಂತ. ಚಿಂಟುಗೆ ಬಂದು ಇವಾಗ ರಾಗಿ ಗಂಜಿ ಮಾಡಿದ್ದೆ. ರಾಗಿ ಗಂಜಿ ಕುಡಿದ್ಲು. ಪಾಪುಗೆ ಇನ್ನು ಹಾಲು ಕೊಡಬೇಕು. ಅವನಿಗೂ ರಾಗಿ ಗಂಜಿ ಇಷ್ಟ ಅಂತ ಸ್ವಲ್ಪ ಭಾಳ ಮಾಡಿದ್ದೆ. ನೋಡಿ ಇಷ್ಟು ಮಿಕ್ಕಿದೆ, ತಮ್ಮನಿಗೆ ಕುಡಿಸ್ತೀನಿ ಇದನ್ನು. ಇನ್ನೇನು ಸಾಂಬಾರಾಯಿತು. ಉಪ್ಪು ಆವಾಗಲೇ ಮರ್ತಿದ್ದೆ, ಅದಕ್ಕೆ ಈಗ ಹಾಕಿದ್ದೀನಿ. ನೋಡ್ತಿದ್ದೀರಾ, ಈ ಕಡೆ ಅನ್ನಕ್ಕಿಟ್ಟಿದ್ದೆ, ಈ ಕಡೆ ಸಾರಾಯಿತು. ಇನ್ನು ಮುದ್ದೆ ಒಂದು ಮಾಡಿದರೆ ಮುಗಿತು. ತುಂಬ ಮಳೆ ಬಂದಿರೋದ್ರಿಂದ ನಾನಿಲ್ಲೊಂದು ನೆರಳಿಗೆ ಸಸ ಇರಲಿ ಅಂತ ಹಾಕ್ತಾಯಿದ್ದೀನಿ. ಮುಂಚೆ ಒಂದು ಹಾಕಿದ್ವಿ, ಅದು ನಮ್ಮ ಅಜ್ಜನಿಗೆ ಗೊತ್ತಾಗಿಲ್ಲ, ಹುಲ್ಗಿಡ್ಬೇಕಾದ್ರೆ ಕಿತ್ತಾಕ್ಬಿಟ್ಟಿದೆ. ಅದಕ್ಕೆ ಇದನ್ನ ಹಾಕ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸಿ ಹೋದರು ನಮ್ಮ ಮನೆಯವರು. ಇವಾಗ ನಾವಿಬ್ಬರು ಹೋಗಬೇಕು. ವಿನೋಗೆ ಇಲ್ಲಿ ಬರೆಯೋಕೆ ಹಚ್ಚಿದ್ದೀನಿ ನಾನು. ABCD ಬರಿತಾ ಇದ್ದಾಳೆ, ಬರ್ಕೊತಾ ಇದ್ದಾಳೆ. ವಿನೂನ ಬಿಟ್ಟು ಹೋಗ್ಬೇಕು ಇವಾಗ. ಇಲ್ಲೇ ದೊಡ್ಡ ಮರ ಹತ್ರ ಬಿಟ್ಟು ಹೋಗ್ತೀನಿ ವಿನೂನ. ನಾನು ಮತ್ತು ಚಿಂಟು ವೇದು ಪಾಪು ಹೋಗ್ತೀವಿ. ವೇದು ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಮನೇಲಿ ಯಾರಾದರೂ ಇದ್ದಿದ್ರೆ ಬಿಟ್ಟು ಹೋಗ್ಬೋದಾಗಿತ್ತು. ಏನು ಮಾಡೋಣ, ಮನೇಲಿ ಯಾರೂ ಇಲ್ಲ. ನನಗೆ ಆ ಸಾಂಬಾರು ಬೇಡ ಅಂತ ಚಿಂಟು. ಅದಕ್ಕೆ ಈಗ ಅವಳಿಗೆ ಉಳ್ಸೋಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿ ಅವಳಿಗೂ ಊಟ ಮಾಡಿಸ್ಕೊಂಡು ನೋಡಿ ಹಾಸ್ಪಿಟ್ಲಿಗೆ ಬಂದ್ವಿ. ಇವಾಗ ಬಂದು 1 ಗಂಟೆ ಆಗಿದೆ. ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹೇಳಿದರು ಡಾಕ್ಟ್ರು. ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಇದ್ದೀವಿ. ಮಾಡ್ಸೋಕ್ಕೆ ಕೂತಿದ್ದಾಳೆ ಚಿಂಟು. ಹತ್ತಲು ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳಲ್ಲ ಅಂತ ಹೇಗೋ ಸಮಾಧಾನ ಮಾಡಿ ಕೂರಿಸಿದ್ದೀನಿ. ಭಾಳ ಅಂದರೆ ಭಾಳ ಹತ್ಬಿಟ್ಲು. ಇಲ್ಲಿ ಏನೂ ಆಗಲ್ಲ ಅಂತ ಕೂರಿಸ್ದೆ. 2 ಗಂಟೆಗೆ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿದರು ನರ್ಸ್ ಮೇಡಮ್. ಬಂದು ನರ್ಸಿಂಗ್ ಹೋಗ್ಬಿಟ್ಟು ಮತ್ತು ಕ್ಲಿನಿಕ್ ಹತ್ರ ಹೋಗ್ಬಿಟ್ಟು ರಿಪೋರ್ಟ್ ತೋರಿಸ್ಕೊಂಡು ಬಂದ್ವಿ. ಇದು ಡೆಂಗ್ಯೂ ಅಂತ ಹೇಳಿದರು ಡಾಕ್ಟ್ರು. ಬಂದು ಪಾಸಿಟಿವ್ ಬಂದಿದೆ ರಿಪೋರ್ಟಲ್ಲ ಅಂತ. ಮತ್ತು ನಾವು ಹಾಸ್ಪಿಟ್ಲಿಗೆ ಬಂದ್ವಿ ನರ್ಸಿಂಗ್ ಹೋಮ್ಗೆ. ಬಂದುಬಿಟ್ಟು ಅವರು ಒಬ್ಬರು ಪುಷ್ಪ ಮೇಡಮ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ಇದನ್ನು ಮೆಡಿಷನ್ ತಂದು ಹಾಕ್ಸ್ರಿ ಅಂತ ಹೇಳಿದರು. ಚಿಂಟು ಅಂತೂ ಭಾಳ ಅಂದರೆ ಭಾಳ ಹಾಕ್ಬಿಟ್ಲು. ಇದು ಕೈಗೆ ಕೆನೆಲ್ ಹಾಕ್ಬೇಕಾದ್ರೆ
ನನಗೂ ತುಂಬ ಬೇಜಾರಾಗ್ತಾ ಇದೆ. ಯಾಕೆಂದರೆ ವೇದ ಪಾಪನ ಇಟ್ಕೊಂಡು ಇಲ್ಲಿ ಬರೀ ಜ್ವರ ಬಂದಿರೋರೆಲ್ಲ ಇದ್ದಾರೆ, ನಾನು ಹೆಂಗಪ್ಪ ಇರೋದು ಅಂತ ಭಾಳ ಅಂದರೆ ಭಾಳ ಕಷ್ಟ ಆಯಿತು ನನಗೆ. ಭಾಳ ಸಂಕಟ ಬಿದ್ದುಬಿಟ್ಟೆ ನಾನು. ಏನು ಮಾಡೋದು, ನಮ್ಮಂಥ ಒಬ್ಬಂಟಿಗರಿಗೆ ಇದೆಲ್ಲ ಅನುಭವಿಸ್ಬೇಕು ಅನ್ನೋದಿದ್ದಾಗ ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೂ ಡಾಕ್ಟ್ರಿಗೆ ಹೇಳಿದೆ, ಹಿಂಗೆ ಮೇಡಮ್ ಅವರೇ ನನಗೆ ಸಣ್ಣ ಪಾಪು ಇದೆ ಅಂತ. ಅದಕ್ಕೆ ಅವ್ರು ಬಂದು ಡಬಲ್ ಬೆಡ್ ಕೊಡಿಸಿದ್ರು. ಬೇರೆ ಬೆಡ್ಡಲ್ಲಿರೋ ಅಂಥ ಡಾಕ್ಟ್ರು ಪರಿಚಯ ಇರೋದ್ರಿಂದ ವೇದು ಪಾಪು ಏನು ಹೇಳಿದ್ರು ಕೇಳ್ತಾ ಇಲ್ಲ, ಏನು ಬೇಕೋ ಅದೇ ಮುಟ್ತಾನೆ, ಹಠ ಮಾಡ್ತಾನೆ. ಬಿಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೇ ದೇವ್ರು ಕೊಟ್ಟಿರೋದನ್ನ ಅಂತ. ಇಷ್ಟು ದಿನ ಇರಬೇಕಾಗುತ್ತೆ ಅಂತಂದರೆ ಡಾಕ್ಟ್ರು ಬಂದು, ಇದೇನಮ್ಮ ಈ ಥರ ಕೇಳ್ತಾ ಇದೆಯಾ, ಪಾಪ ನೋಡಿದರೆ ಡೆಂಗ್ಯೂ ಆಗಿದೆ, ನೀವು ಎಷ್ಟು ದಿನ ಇರಬೇಕು ಅಂತೀಯಲ್ಲ ಅಂತ ಬೈದರು. ನನಗಿನ್ನೇನು ಇಲ್ಲ, ಇರೋಕ್ಕೇನು ಪ್ರಾಬ್ಲಮ್ ಇಲ್ಲ, ವೇದ ಪಾಪನ ಇಟ್ಕೊಂಡು ಹೆಂಗಿರ್ಬೇಕು ಅನ್ನೋದೇ ಕಷ್ಟ. ಅಂದರೆ ಬಂದು ನೈಟ್ 9 ಗಂಟೆ ಆಗಿದೆ. ನಾವು ಬಂದು 8:30ಗೆ ಅಲ್ಲಿ ದುರ್ಗ ಬಿಟ್ವಿ. ಇವಾಗ 9 ಗಂಟೆಗೆ ಬಂದಿದ್ವಿ. ನಂದು 1/2 ಅವರಲ್ಲಿ ನಮ್ಮ ಮನೆಯವ್ರನ್ನ ಕಳಿಸ್ಬೇಕು. ಪಕ್ಕದ ಬೆಟ್ಟವ್ರಿಗೆ ಹೇಳಿ ಬಂದ್ವಿ, ನಮ್ಮ ಚಿಂಟನ್ನ ನೋಡ್ಕೊಳ್ಳಿ ಸ್ವಲ್ಪ ಅಂತ. ಮುದ್ದೆ ಮಾಡಿಕೊಡ್ತೀನಿ, ಹೋಗ್ತಾರೆ. ಚಿಂಟು ಹತ್ರ ಅವರೇ ಹೋಗ್ತಾರೆ. ಬೆಳಗ್ಗೆ ನಾನು ಹೋಗ್ತೀನಿ. ಇವಾಗ ಬಂದು ಕುಕ್ಕರ್ ತೊಳೆಯೋಕ್ಕೂ ಆಗಲಿಲ್ಲ ನನಗೆ, ಪಾತ್ರೆ ಎಲ್ಲ ಹಂಗೆ ಇದ್ದು. ಬೆಳಗ್ಗೆದು ಸಾಂಬಾರು ಇತ್ತಲ್ಲ, ಅದಕ್ಕೆ ಮುದ್ದೆ ಮಾಡಿಬಿಟ್ಟು ಕಳ್ಸೋಣ ಅಂತ ಇದ್ದೀನಿ. ನೋಡಿರಿ ಅಳ್ದೋಗಿದೆ ಮನೆಯೆಲ್ಲ, ಹೆಂಗಿದ್ದು ಹಂಗೆ ಬಿಟ್ಟೋಗಿದೆ. ಪಾತ್ರೆಗಳು ಇದ್ದಾವೆ ತೊಳೆಯೋವು. ಮುದ್ದೆ ಮಾಡಿಬಿಟ್ಟು ಅವರಿಗೆ ಕೊಟ್ಟು ಕಳಿಸ್ಬಿಟ್ಟು ಅಲ್ಲೇ ಊಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಿಂಟುಗೂ ಅಲ್ಲೇ ಊಟ ಮಾಡಿಸ್ತೀನಿ ಅಂತಂದು ಹೇಳಿದ್ದಾರೆ. ಹೋಗ್ತಾರೆ ಇವಾಗ ಅವ್ರ ಅಪ್ಪಾಜಿ. ವೇದು ಪಾಪನ ಕರ್ಕೊಂಡು ಬಂದೆ ನಾನು. ಅಲ್ಲಿ ಭಾಳ ಸೊಳ್ಳೆ ಕಡಿತವೆ ನೈಟೆಲ್ಲ ಅಂತ. ಇವಾಗ ಬಂದು ಟೈಮು 10 ಗಂಟೆ ಆಗಿದೆ. ಅವ್ರ ಅಪ್ಪಾಜಿನೂ ಹೋದರು. ಇವಾಗೆಲ್ಲ ಮನೆ ಕ್ಲೀನಿಂಗ್ ಇದೆ. ನಾನು ಊಟ ಮಾಡಿಬಿಟ್ಟು ಮನೆ ಕ್ಲೀನಿಂಗ್ ಮಾಡೋಣ ಅಂತಿದ್ದೀನಿ. ಊಟನೇ ಸೇರ್ತಾ ಇಲ್ಲ. ಇದೇನಪ್ಪ ಇಂಥ ಕಷ್ಟ ಬಂದೋಗ್ಬಿಟ್ಟಿದೆ ಅಂದ್ಕೊಂಡಿದ್ದೀನಿ. ವೇದು ಪಾಪ ಊಟ ಮಾಡಿಸಿ ಮಲಗಿಸ್ದೆ. ಪಾತ್ರೆಗಳನ್ನೆಲ್ಲ ಹೊರಗೆ ಹಾಕಿದ್ದೀನಿ. ವಿನ್ನು ಅಂತೂ ಮಲಗಂಗೆ ಇಲ್ಲ. ನೀನು ಬಾ ನಾನು ಮಕ್ಕಂತೀನಿ ಹಂಗಾದ್ರೆ ಅಂತಿದ್ದಾಳೆ. ನಂದಿಲ್ಲಾಂದರೆ ಬರಿತೀನಿ, ABCD ಬರಿತೀನಿ ಅಂತ ಕೂತಿದ್ದಾಳೆ. ತಮ್ಮಣ್ಣನ ಮಲಗಿಸಿದ್ವಿ. ಪಾತ್ರೆಗಳನ್ನೆಲ್ಲ ಹೊರಗೆ ಹಾಕಿದ್ದೀನಿ. ಭಾಳ ಇದ್ದಾವೆ. ನಿನ್ನೆ ಇನ್ನೂ ದುರ್ಗಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಆವತ್ತೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ನಾನು ಬಂದು ಅದಾದ ತಕ್ಷಣ ಸ್ನಾನ ಮಾಡಿಕೊಂಡೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮೈಯೆಲ್ಲ ತುಂಬ ಕತ್ತಿ ಇಳಿದು ಭಾರಿ ಮೈ ನೋವಾಗಿತ್ತು, ಅದಕ್ಕೆ ಸ್ನಾನ ಮಾಡಿಕೊಂಡೆ. ಊಟನೇ ಮಾಡೋಕ್ಕಾಗ್ತಾಯಿಲ್ಲ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಪ್ಪ ದೇವ್ರು ನಮಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನನ್ನ ಮಕ್ಕಳಿಗೂ ನನಗೂ ಅಜ್ಜಿ ತಾತ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅನ್ನಿಸ್ತದೆ. ಮನೇಲಿ ಯಜಮಾನ್ರು ಅಂತ ಯಾರಾದರೂ ಇದ್ದಿದ್ರೆ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬೋದಾಗಿತ್ತು. ನಾನು ವೇದು ಪಾಪನ ಕರ್ಕೊಂಡು ಹೋಗೋ ಅವಶ್ಯಕತೆ ಇದ್ದಿಲ್ಲ. ಏನು ಮಾಡ್ತೀರಾ, ನಮ್ಮ ಕರ್ಮ ಅಲ್ವ ಎಲ್ಲ. ಚಿಂಟು ಹುಷಾರಿಲ್ಲದೆ ಇರೋದ್ರಿಂದ ಮಂಗಳವಾರ ಕ್ಲೀನ್ ಮಾಡಿದೆ. ಮತ್ತೇನು ಗ್ಯಾಸು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊಳಗನೂ ತಿಕ್ಕಿದ್ದಿಲ್ಲ. ನಮ್ಮ ಅಕ್ಕರ ಹತ್ರನೇ ಒಂದು ಕೊಡ ನೀರು ಇಸ್ಕೊಂಡಿದ್ದೆ. ಇವಾಗೆಲ್ಲ ಪಾತ್ರೆಗಳೆಲ್ಲ ತಿಕ್ಕಿದ್ದಾಯಿತು. ಇಷ್ಟೆಲ್ಲ ಕೆಲಸ ಮುಗಿಸಿ ಮಲಗೋ ಅಷ್ಟೊತ್ತಿಗೆ 1:30 ಆಗಿದೆ. ಇದು ಬೆಳಗ್ಗೆ ನಿನ್ನೆ ತಂದು ಕೊಟ್ಟಿರೋ ಅಣಬೆ. ಬೆಳಗ್ಗೆ ನಾವು ಇನ್ನೇನು ಹಾಸ್ಪಿಟ್ಲಿಗೆ ಹೋದ್ವಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ಸಾಂಬಾರು ಮಾಡ್ಕೊಂಡು ತಗೊಂಡೋಗ್ತೀನಿ. ನಮ್ಮ ಮನೆಯವರಲ್ಲೇ ಹಾಸ್ಪಿಟ್ಲಲ್ಲಿದ್ದಾರಲ್ಲ, ಮುದ್ದೆ ಅನ್ನ ಮಾಡ್ಕೊಂಡು ತಗೊಂಡೋಗ್ತೀನಿ. ಚಿಂಟುಗೆ ಇದನ್ನು ಕೊಡೋಂಗಿಲ್ಲ, ಜ್ವರ ಬಂದಿರೋದು ಕೊಡಬಾರ್ದಂತ ಅವಳಿಗೆ ರಾಗಿ ಗಂಜಿ ಮಾಡ್ಕೊಂಡು ತಗೊಂಡೋಗ್ತೀನಿ. ಇವಾಗ ನೈಟ್ ಮಲಗೋ ಅಷ್ಟೊತ್ತಿಗೆ 12:45 ಆಗಿದೆ. ಯಾಕೋ ತುಂಬ ಸುಸ್ತಾಗ್ತಿದೆ. ಕೆಲಸ ಅಂದರೆ ಇನ್ನೂ ಭಾಳ ಇದೆ. ಬಟ್ಟೆ ಎಲ್ಲ ಒಗ್ದಾಕಿರೋವು ಎಲ್ಲಂದ್ರಲ್ಲೇ ಇದ್ದಾವೆ. ಇದ್ದರೆ ಇತ್ತು, ಟೈಮ್ ಬೇರೆ ಆಯಿತು. ಮತ್ತು ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಪ್ಲೀಸ್ ನನ್ನ ವಿಡಿಯೋಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ತಪ್ಪದೆ.